ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಯಾವ ಥರ ಮಾಡೋದು ಅಂತ ನಿಮಗೆ ತುಂಬ ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ. ತುಂಬ ಫೇಮಸ್ ಇದು ಉತ್ತರ ಕರ್ನಾಟಕ ಕಡೆ. ನೋಡಿ, ನಾನಿಲ್ಲಿ 1/4 ಕಪ್ಪಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನು, ಹಾಗೆ 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನು ಉಪ್ಪು ತಗೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು. ಅರ್ಧ ಸ್ಪೂನು ಅಜ್ವೈನ್ ತಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ನೋಡಿ. ಹಾಗೆಯೇ 1 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಜೋಳದ ಹಿಟ್ಟು. ನಾನು 4 ಥರ ಹಿಟ್ಟುಗಳನ್ನ ತಗೊಂಡಿದ್ದೀನಿ. 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, 1 ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಹಾಗೆ 2 ಈರುಳ್ಳಿನ ತುರಿದಿಟ್ಕೊಂಡಿದ್ದೀನಿ, 2 ಟೊಮೊಟೊ ಚಿಕ್ಕದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಮೆಂತ್ಯ ಸೊಪ್ಪು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿನ 2 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಹಿಟ್ಟನ್ನು ಪರಾತಿಗೆ ಹಾಕೊಳ್ಳೋಣ ಬನ್ನಿ. 1/4 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಜೋಳದ ಹಿಟ್ಟು. ನೋಡಿ, ಎಲ್ಲವನ್ನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈಗ ಅಜ್ವೈನನ್ನು ಕೈಗೆ ಹಾಕ್ಕೊಂಡು ತಿಕ್ಕಿ ಹಾಕೊಳ್ಳೋಣ. ಘಮ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೈಯಲ್ಲಿ ತಿಕ್ಕಿ ಹಾಕ್ಕೊಳ್ಳಿ. ಹಾಗೆಯೇ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ, ನೀವು ಪೇಸ್ಟ್ ಕೂಡ ಹಾಕೋಬೋದು. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಎಲ್ಲವೂ ಸಣ್ಣದಾಗಿ ಕಟ್ ಮಾಡಿರಬೇಕು. ಚಾಪರ್ ಇದ್ದರೆ ಚಾಪರಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನು ಎಲ್ಲವನ್ನು ಕೈಯಲ್ಲಿ ಕಟ್ ಮಾಡಿದ್ದೀನಿ. ಹಾಗೆ ತುರಿಯೋ ಮನೆಯಿಂದನೂ ಕೂಡ ತರಕಾರಿನ ತುರಿದಿದ್ದೀನಿ. ನೋಡಿ, ಜೀರಿಗೆ ಕೂಡ 1 ಟೇಬಲ್ ಸ್ಪೂನು ಸೇರಿಸ್ತಾ ಇದ್ದೀನಿ. ಇವಾಗ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ. ನೋಡಿ, ಇವಾಗ ತರಕಾರಿ ಎಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ನಿಮಗೆ ತರಕಾರಿ ಎಷ್ಟು ಬೇಕು, ಯಾವುದಿದೆಯೋ ಅದನ್ನು ನೀವು ಹಾಕೋಬೋದು. ತರಕಾರಿ ಇದೇ ತರಕಾರಿ ಇಷ್ಟೇ ತರಕಾರಿ ಅಂತೇನಿಲ್ಲ. ನಾನು ಮೆಂತ್ಯ ಸೊಪ್ಪನ್ನು ಅರ್ಧ ಕಟ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಮಕ್ಕಳು ತರಕಾರಿ ತಿನ್ನಲ್ಲ, ಅದು ಬೇಡ ಇದು ಬೇಡ ಅಂತಾರೆ. ಆವಾಗ ಈ ಥರ ಮಾಡಿಕೊಡಿ. ಯಾವುದು ಅಂತ ತರಕಾರಿ ನಾನು ತಿನ್ನಲ್ಲ ಅದೆಲ್ಲ ಅಂತ ಅನ್ನಲ್ಲ, ನೋಡಿದ ತಕ್ಷಣವೇ ಇದು ತಿಂತಾರೆ ಅವರು. ನೋಡಿ, ಟೊಮೊಟೊ ಈರುಳ್ಳಿ ಎಲ್ಲವನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಇವಾಗ ಹಿಟ್ಟಲ್ಲಿ ನೋಡಿ ಎಲ್ಲವನ್ನು ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಯಾವಾಗಲೂ ಇದ್ದೇ ಇರುತ್ತೆ ಇದು ಮನೇಲಿ. ನೋಡಿ, ಈ ಥರ ಮಕ್ಕಳಿಗೂ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ನೋಡಿ, ಒಂದೇ ಸತಿ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಳ್ಳೋಣ. ಎಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ, ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟು ಮೆದುವಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು 1 2 ನಿಮಿಷ ಮುಚ್ಚಿಡೋಣ. ಇವಾಗ ನೋಡಿ, 1 2 ನಿಮಿಷ ಆದಮೇಲೆ ಓಪನ್ ಮಾಡ್ತೀನಿ. ನೋಡಿ, ಇವಾಗ ಒಂದೊಂದೇ ಉಳ್ಳಿನ ತಗೊಂಡು ನೋಡಿ ಈ ಥರ ಇಷ್ಟು ದಪ್ಪಕ್ಕಿರುತ್ತೆ. ಇವಾಗ ಚಪಾತಿ ಮನೆ ಮೇಲೆ ಒಂದು ಪೇಪರ್ ಹಾಕಿಬಿಟ್ಟು ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ತಟ್ಟೋಣ. ನೋಡಿ, ಇವಾಗ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತೀನಿ ಅದ್ರ ಮೇಲೆ. ನೋಡಿ, ನಿಮಗೆ ತೆಳು ಬೇಕಾದರೆ ತೆಳು ಹಾಕ್ಕೊಳ್ಳಿ, ಸ್ವಲ್ಪ ದಪ್ಪಗಾದರೆ ದಪ್ಪಗೂ ಕೂಡ ಹಾಕ್ಕೋಬೋದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸತಿ ನೀವು ಟ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ಥರ 3 ಬೆರಳಿನ ಸಹಾಯದಿಂದ ಈ ಥರ ಅಗಲ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಹಚ್ಕೋತಾ ಕೈಗೆ ನೋಡಿ ಈ ಥರ ಪ್ರೆಸ್ ಮಾಡಿ ಅಗಲ ಮಾಡ್ಕೋಬೇಕು. ನೋಡಿ ಈ ಥರ. ನೋಡಿ, ಸೂಪರ್ ಅಲ್ವಾ? ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಒಂದೇ ಥರನೇ ತಿಂದು ಬೇಜಾರಾಗಿರುತ್ತೆ. ಇದೊಂದು ಸತಿ ಮಾಡಿ ಟ್ರೈ ಮಾಡಿ. ನೋಡಿ, ಈ ಥರ ನಾನು ಇಷ್ಟು ಅಗಲ
ನೋಡಿ ಇಷ್ಟು ಅಗಲ ನಾನು ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ದೊಡ್ಡದು ಬೇಕಂದ್ರೂ ಕೂಡ ಮಾಡ್ಕೋಬೋದು. ನೋಡಿ ಸೂಪರ್. ಇವಾಗ ತವ ಬಿಸಿಯಾಗಿದೆ ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ ಇವಾಗ ನಿಧಾನಕ್ಕೆ ತಾಲಿಪಟ್ಟನ ತವೆಗೆ ಹಾಕ್ಕೊಳ್ಳೋಣ. ನೋಡಿ ಮೇಲೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನೋಡಿ ತುಂಬ ಈಸಿಯಾಗಿರೋ ರೆಸಿಪಿ. ತರಕಾರಿ ಎಷ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಬೇರೆ ಏನು ಕೆಲಸನೇ ಇಲ್ಲ. ಹಿಂಗೆ ಕಲಿಸೋದು ಹಿಂಗೆ ಮಾಡೋದು ತುಂಬ ಬೇಗನೂ ನೋಡಿ ಎಷ್ಟು ಬೇಗ ಬೇಯುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ನೋಡಿ ಆಯ್ತಲ್ಲ, 2 ನಿಮಿಷದಲ್ಲಿ ಬೆಂದು ಬರುತ್ತೆ ನೋಡಿ ಫ್ರೆಂಡ್ಸ್. ಸೂಪರ್ ಅಲ್ವಾ? ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಆಗಿ. ನೋಡಿ ಈಗ ತಟ್ಟೆಗೆ ತಕ್ಕೊಳ್ತೀನಿ. ಇವಾಗ ಇನ್ನೊಂದು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ನೋಡಿ ಈ ಥರನೇ ಎಲ್ಲ ಮಾಡ್ಕೊಳ್ಳಿ. ನೋಡಿ ನಾನು ಒಂದೇ ಸಮಾನೆ ಅಗಲವಾಗಿ ತಟ್ಕೊಂಡಿದ್ದೀನಿ. ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಸವರ್ಕೊಂಡು ನಾನು ಎಲ್ಲ ತಾಲಿಪಟ್ಟನ್ನ ಇದೇ ಥರ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ವಾವ್, ಸೂಪರ್ ಅಲ್ವಾ? ನೋಡಿ ಲಾಸ್ಟಲ್ಲಿ 2 ದೊಡ್ಡವಾಯಿತು. ಇಲ್ಲಾಂದರೆ ಎಲ್ಲ ಮೀಡಿಯಮ್ ಆಗಿ ಕರೆಕ್ಟಾಗಿಯೇ ಒಂದೇ ಥರನೇ ಅಳತೆ ಬಂದಿದೆ. ನೋಡಿ ಎಷ್ಟು ಮೆದುವಾಗಿ ಸ್ಮೂತಾಗಿ ಬಂದಿದೆ ನೋಡಿ ಫ್ರೆಂಡ್. ಇವಾಗ ಇನ್ನೊಂದು ತಟ್ಟೆಗೆ ಸರ್ವ್ ಮಾಡ್ತೀನಿ. ನೋಡಿ ಸೂಪರ್, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ? ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಸೂಪರ್. ಇದ್ರ ಜೊತೆಗೆ ನಾನು ಚಟ್ನಿ ಮತ್ತು ಮೊಸರು ಸರ್ವ್ ಮಾಡಿದ್ದೀನಿ. ನೀವು ಹಾಗೆ ಕೂಡ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಚಟ್ನಿ ಬೇಡ ಅಂದರೆ ಮೊಸರಲ್ಲೂ ಕೂಡ ತಿನ್ಬೋದು, ಸೂಪರಾಗಿರುತ್ತೆ. ನೋಡಿ ನಾನು 2 ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅದರಲ್ಲಿ ನೀವು ತಿನ್ಬೋದು. ನೋಡಿ ಸೂಪರ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.